ಕನ್ನಡಿಗ ಚಾನಲ್ ವೈಟಿಯಿಂದ ಡಾಕ್ಟರ್ ಎಸ್ ತಲ್ಲೂರು ಮಾಡುವ ವಂದನೆಗಳು. ಸ್ನೇಹಿತರೆ, ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು ಒಬ್ಬ ಅತಿ ಸುಂದರವಾದ ತರುಣಿಯ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ನಾನು ಅವಳ ವೈಭೋಗದ ಜೀವನದ ಬಗ್ಗೆ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಿಜಕ್ಕೂ ಕೂಡ ಈಗಿನ ಒಂದು ವಾತಾವರಣದಲ್ಲಿ, ಈಗಿನ ಕಾಲದಲ್ಲಿ ನಿಜಕ್ಕೂ ಕೂಡ ಸೌಂದರ್ಯಕ್ಕೆ ಎಷ್ಟು ಪ್ರಾಶಸ್ತ್ಯವನ್ನು ಕೊಡ್ತಾರೋ, ಆ ಸೌಂದರ್ಯವತಿಯಾದ ಆ ಯುವತಿ, ಆ ಹುಡುಗಿ ಎಷ್ಟೊಂದು ಆಡಂಬರದ ಜೀವನವನ್ನು ನಡೆಸ್ತಾಳೆ ಅನ್ನೋದಕ್ಕೆ ಉದಾಹರಣೆ ಈ ಒಂದು ಹುಡುಗಿ. ಈ ಹುಡುಗಿಗೆ ನಿಜಕ್ಕೂ ಕೂಡ ಸುಖದ ಸುಪ್ಪತ್ತಿಗೆ ತೇಲ್ತಿರ್ತಕ್ಕಂಥವಳು. ಯಾಕಂದ್ರೆ ಇವಳು ಅತೀ ಸುಂದರಿ. ಈ ಸುಂದರಿಗೆ ಎಷ್ಟೊಂದು ಅವಳ ತಂದೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ ಅಂತಂದರೆ, ಇಸ್ಲಾಮಿಕ್ ದೇಶಗಳಲ್ಲಿ ಅವರ ಸಮವಸ್ತ್ರವನ್ನು ಅಂದರೆ ಅವರ ಸಮವಸ್ತ್ರವನ್ನು ಧರಿಸದೆ ಎಲ್ಲಿಯೂ ಕೂಡ ಹೋಗುವ ಹಾಗಿಲ್ಲ. ಹಾಗಿರುವಾಗ ಇವಳಿಗೆ ಅವಳ ತಂದೆ ಸಂಪೂರ್ಣವಾದಂಥ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾನೆ. ಹಾಗಿರುವಾಗ ಇವಳು ಎಲ್ಲೇ ಹೋಗಲಿ, ಯಾವುದೇ ಇವೆಂಟ್ಸ್ಗೆ ಹೋಗಲಿ, ಎಲ್ಲೇ ಹೋಗಲಿ, ಯಾವುದೇ ಪಾರ್ಟಿಗೆ ಹೋಗಲಿ, ಆ ಒಂದು ಇಸ್ಲಾಂ ಧರ್ಮದಲ್ಲಿ ಇರತಕ್ಕಂಥ ಯಾವುದೇ ಒಂದು ಸಮವಸ್ತ್ರವನ್ನು ಧರಿಸದೆ ಅವಳು ತನ್ನ ಪಾಡಿಗೆ ಸ್ವತಂತ್ರಳಾಗಿ ಅವಳ ಒಂದು ಸೌಂದರ್ಯದ ಉಡುಪುಗಳನ್ನು ಧರಿಸಿ ಹೋಗ್ತಿರ್ತಾಳೆ, ಅಲ್ಲಿ ಪಾರ್ಟಿಗೆ ಜಾಯಿನ್ ಆಗ್ತಾಳೆ. ಹೀಗಿರಬೇಕಾದ್ರೆ ಅವಳು ಯಾರು, ಅವಳ ಬಗ್ಗೆ ಮುಂದಿನ ಹಂತಗಳಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವಳು ಸೌದಿ ದೊರೆಯ ಒಬ್ಬ ಮುದ್ದಿನ ಮಗಳು. ಹೀಗಿರಬೇಕಾದ್ರೆ ಇವಳ ಪೂರ್ವಾಪರಗಳನ್ನು ಕೂಡ ನಾವು ಅವಲೋಕಿಸೋದು ಕೂಡ ಅಷ್ಟೇ ಸತ್ಯ, ವಾಸ್ತವ ಅಂಥೇಳಿ ನನ್ನ ಭಾವನೆ. ಹೀಗಿರಬೇಕಾದ್ರೆ ಇವಳು ನಿಜಕ್ಕೂ ಕೂಡ ಸೌಂದರ್ಯದ ಖಣಿ ಅಂತಲೇ ಹೇಳ್ಬೋದು. ಯಾಕಂದರೆ ಅರಬ್ ಕಂಟ್ರೀಸ್ಗಳಲ್ಲೇ ಅತಿ ಸುಂದರವಾದಂಥ ಯುವ ರಾಣಿ ಅಂದ್ರೇ ಶೇಖ್ ಮೆಹರಾ ನಿಜಕ್ಕೂ ಕೂಡ ಅವಳ ಒಂದು ಸೌಂದರ್ಯವನ್ನು ವರ್ಣಿಸಲಿಕ್ಕೆ ಈಗಿನ ಸಮಯದಲ್ಲಿ ಕಾಳಿದಾಸನೇ ಇರಬೇಕಾಗಿತ್ತೇನೋ ಅನ್ನುವಂಥ ಭಾವನೆಯಿಂದ ಈ ಕಾಳಿದಾಸನ ಒಂದು ಪ್ರಸಂಗವನ್ನು ಕೂಡ ನಾನು ನೆನಪಿಸ್ಕೊಳ್ತೀನಿ. ಯಾಕಂದ್ರೆ ಅಭಿನಯ ಶಾಕುಂತಲೆಯನ್ನು ಯಾವ ರೀತಿ ಕಾಳಿದಾಸ ಅವನ ಕಾವ್ಯದಲ್ಲಿ ವರ್ಣಿಸಿದ್ದಾನೋ, ಅದಕ್ಕಿಂತಲೂ ಹೆಚ್ಚಿನ ಒಂದು ಸೌಂದರ್ಯವನ್ನು ಹೊಂದಿರತಕ್ಕಂಥ ಸೌಂದರ್ಯವತಿ ಈ ಹುಡುಗಿ ಶೇಖ್ ಮೆಹರಾಳ. ನಿಜಕ್ಕೂ ಕೂಡ ಅವಳು ಶೇಖ್ ದೊರೆ ಅವಳಿಗೆ ಯಾಕೆ ಇಷ್ಟೊಂದು ಒಂದು ಸ್ವಾತಂತ್ರ್ಯವನ್ನು ನೀಡಿದ್ದಾನೆ ಅಂತಂದರೆ, ಅವನು ಈಗ ಸುಮಾರು 30 ವರ್ಷಗಳ ಹಿಂದೆ ಗ್ರೀಸ್ ದೇಶಕ್ಕೆ ಹೋಗಿ ಒಬ್ಬ ಸುಂದರಿಯನ್ನು ಅವನು ಪ್ರೇಮ ವಿವಾಹವನ್ನು ಮಾಡಿಕೊಂಡ. ಆ ಸಂದರ್ಭದಲ್ಲಿ ಇವಳ ತಾಯಿಯ ಒಂದು ಪ್ರೇಮ ವಿವಾಹವನ್ನು ಆಯಿತು. ಆಮೇಲೆ ಅವನು ತನ್ನ ದೇಶಕ್ಕೆ ವಾಪಸ್ಸಾದಾಗ ಮೊದಲನೇದಾಗಿ ಅವನಿಗೆ ಮೊಹಮ್ಮದ್ ಅನ್ನುವಂಥ ಒಬ್ಬ ಮಗ ಹುಡ್ತಾನೆ. ಅವನ ತರುವಾಯ ಜನಿಸಿದವರೇ ಈ ಶೇಖ್ ಮೆಹರಾಳ ಒಂದು ವೃತ್ತಾಂತವನ್ನು ಕೂಡ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವಳು ಅತಿ ಒಂದು ಉನ್ನತವಾದಂಥ ವಿದ್ಯಾಭ್ಯಾಸವನ್ನು MBA ಪದವೀಧರ ಆಗಿರ್ತಕ್ಕಂಥ ಇವಳು ಸಾಕಷ್ಟು ತಂದೆಯ ಒಂದು ದೇಶದ ಭವಿಷ್ಯಕ್ಕಾಗಿ ತನ್ನನ್ನು ತಾನು ತೊಡಗಿಸಿಕೊಂಡು ದೇಶದ ಒಂದು ಚುಕ್ಕಾಣಿಯನ್ನು ಅವರ ತಂದೆ ನಡೆಸಿದರೂ ಕೂಡ ಅವನಿಗೆ ಸಂಪೂರ್ಣವಾಗಿ ತನ್ನ ಒಂದು ಆರ್ಥಿಕ ಒಂದು ವಸ್ತುಸ್ಥಿತಿಯನ್ನು ತಂದೆಗೆ ತಿಳಿಸಿ ತಂದೆಗೆ ನೆರವಾಗ್ತಿರ್ತಕ್ಕಂಥ ಒಬ್ಬ ಸುಂದರಿ ಯುವತಿ ಹಾಗೂ ಆ ರಾಜಕುಮಾರಿ. ಹೀಗಿರಬೇಕಾದ್ರೆ ಅವಳ ತಂದೆ ಇಷ್ಟೊಂದು ಸ್ವಾತಂತ್ರ್ಯವನ್ನು ಯಾಕೆ ಕೊಟ್ಟ ಅಂತಂದರೆ, ಗ್ರೀಸ್ ದೇಶದ ಒಂದು ಏನೋ ಒಂದು ರೀತಿಯಿಂದ ಅವಳಿಗೆ ಸ್ವಾತಂತ್ರ್ಯವನ್ನು ಕೊಡಿಸಿದೆ ಅಂತಲೇ ಹೇಳ್ಬೋದು. ಯಾಕಂದ್ರೆ ಕೆಲವೊಂದು ದಿವಸಗಳಾದ ನಂತರ, ಅಂದರೆ 2 ಮಕ್ಕಳಾದ ನಂತರ ಅವಳ ತಾಯಿ ಮತ್ತೆ ಗ್ರೀಸ್ ದೇಶಕ್ಕೆ ವಾಪಸ್ ಹೋಗ್ತಾಳೆ. ಆ ಸಂದರ್ಭದಲ್ಲಿ ಇವಳು ಕೂಡ ತಾಯಿಯ ಜೊತೆಗೆ ಹೋಗ್ತಾಳೆ. ಆಮೇಲೆ ತಂದೆಯ ಹತ್ತಿರ ಬರೋದು, ಇಲ್ಲಿ ಇರೋದು, ಹಾಗೂ ತಾಯಿಯ ಹತ್ತಿರನೂ ಹೋಗೋದು, ಅಲ್ಲಿ ಇರೋದು, ಹೀಗೆ ಮಾಡ್ತಾ ಕಾಲ ಕಳೆಯುವಾಗ ತಂದೆಯ ಒಂದು ಸಂಪೂರ್ಣ ಜವಾಬ್ದಾರಿಯು ಕೂಡ ಇವಳ ಮೇಲೆ ಬೀಳ್ತೈತಿ. ಆಮೇಲೆ ತಂದೆಯ ಒಂದು ಆಡಳಿತದ ಚುಕ್ಕಾಣಿಯಲ್ಲಿ ತನ್ನ ಪಾಲನ್ನು ಕೂಡ ಇವಳು ಮಾಡ್ತಾ ಇದ್ದಾಳೆ. ಹೀಗಿರಬೇಕಾದ್ರೆ ಅವಳಿಗೆ ವಿವಾಹವೂ ಕೂಡ ಆಯಿತು. ವಿವಾಹ ಆದಾಗ ಮನ ಅಂಥೇಳಿ ಆ ಅರಬ್ ಕಂಟ್ರೀಸ್ ದುಬೈನಲ್ಲಿ ಅತಿ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರು. ಆ ಮನ ಅನ್ನುವಂಥ ಒಬ್ಬ ಸುಂದರ ತರುಣನ ಜೊತೆಗೆ ಇವಳ ವಿವಾಹವೂ ಆಯಿತು. ವಿವಾಹ ಆದಮೇಲೆ ಒಂದು ಮಗು ಕೂಡ ಇವರಿಗೆ ಆಯಿತು. ಒಂದು ಮಗು ಆದ ಮೇಲೆ ಮಗು ಆದ 2 ತಿಂಗಳಿಗೆ ಇವಳು ತನ್ನ
ಪತಿಗೆ ವಿಚ್ಛೇದನವನ್ನು ನೀಡ್ತಾಳೆ. ಯಾಕಂದರೆ ಅವನ ಅನುಚರರ ಜೊತೆಗೆ ಹೆಚ್ಚು ಸಮಯ ಕಳೀತಿದ್ದ, ಅವರಿಗಿಂತ ಹೆಚ್ಚು ಟೈಮ್ ಸ್ಪೆಂಡ್ ಮಾಡ್ತಿದ್ದ ಅನ್ನುವಂಥ ಒಂದು ಕಾರಣ ನೀಡಿ ವಿಚ್ಛೇದನವನ್ನು ಕೂಡ ಅವಳು ನೀಡಿಲ್ಲ ಅಂದ್ರೇ ತಲಾಕ್ ಅಂದರೆ ಮುಗಿದೋಯ್ತು ಅವರ ಒಂದು ಧರ್ಮದಲ್ಲಿ. ಅಷ್ಟು ಮಾಡಿ ಇವಳು ಸರ್ವತಂತ್ರ ಸ್ವತಂತ್ರಳಾದಳು. ತಂದೆಯ ಒಂದು ರಾಜಕೀಯ ಜೀವನದಲ್ಲಿ ಅವಳು ತನ್ನನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಳು. ಆಮೇಲೆ ಇವಳಿಗೆ ನಿಜಕ್ಕೂ ಕೂಡ ಎಂಥ ಒಂದು ಸುಖದ ಸುಪ್ಪತ್ತಿಗೆಯಲ್ಲಿ ತೇಲಾಡ್ತಾಳೆ ಅಂತಂದರೆ, ಅವಳ ಒಂದು ದಿನದಲ್ಲಿ ಅವಳು 65 ಕೋಟಿ ರೂಪಾಯಿಗಳನ್ನು ಉಡಾಯಿಸ್ತಾಳೆ. ಒಂದು ದಿನಕ್ಕೆ 65 ಕೋಟಿ ರೂಪಾಯಿಗಳನ್ನು ಅವಳು ಉಡಾಯಿಸ್ತಾಳೆ ಅಂದರೆ ಆ ಒಂದು ಸಂಪತ್ತಿಗೆ ಏನು ಅನ್ನಬೇಕು, ಅವಳ ಒಂದು ವಿಲಾಸಿ ಜೀವನಕ್ಕೆ ಏನು ಅನ್ನಬೇಕು. ಒಂದು ದಿವಸಕ್ಕೆ 65 ಕೋಟಿ ರೂಪಾಯಿ ಕೊಡ್ತಾಳೆ ಅಂತಂದರೆ ಅದನ್ನು ನಂಬಲಿಕ್ಕೂ ಕೂಡ ಅಸಾಧ್ಯ. ಯಾಕಂದರೆ 65 ಕೋಟಿ ರೂಪಾಯಿಗಳಂತಂದರೆ ನಮಗೆ ಅದು ಒಂದು ದೊಡ್ಡ ಅಮೌಂಟ್ ಅಂದ್ರೇನು, ಜೀವನದಲ್ಲಿನೇ ಅಷ್ಟು ಸಂಪಾದಿಸಲಿಕ್ಕೆ ನಿಜಕ್ಕೂ ಕೂಡ ಆಗತೈತಾ ಅನ್ನುವಂಥ ಒಂದು ಪ್ರಶ್ನೆಗಳು ನಮ್ಮಲ್ಲಿ ಉದ್ಭವವಾಗಲಿಕ್ಕೂ ಕೂಡ ಸಾಧ್ಯ. ಇಂಥ ಒಂದು ವೈಭವದ ಜೀವನವನ್ನು ಒಂದು ರಾತ್ರಿಗೆ 65 ಕೋಟಿ ರೂಪಾಯಿಗಳನ್ನು ಇವಳು ವ್ಯಯ ಮಾಡ್ತಾಳೆ. ಆ ಒಂದು ತನ್ನ ಬರ್ತ್ಡೇ ಪಾರ್ಟಿಗೆ ಅವಳು ಕೊಡ್ತಾಳೆ ಅಂತಂದರೆ ಅಂಥ ಜೀವನದ ಒಂದು ಯಶೋಗಾಥೆಯನ್ನು ಎಲ್ಲ ಹೆಣ್ಮಕ್ಳು ಕೂಡ ಇಷ್ಟಪಡ್ತಾರೆ ಅಂತಲೇ ನಾನು ಆಸೆ ಪಡ್ತೀನಿ. ಯಾಕಂದ್ರೆ ಹಾಸಿಗೆ ಇದ್ದಷ್ಟು ನಾವು ಕಾಲು ಚಾಚಬೇಕು ಅಂತಾರಲ್ಲ, ಆ ರೀತಿಯಾಗಿ ನಮ್ಮದು ಒಂದು ಜೀವನ, ಅವಳದು ಒಂದು ಜೀವನ. ಆದರೂ ಕೂಡ ನಾವು ಅಂಥ ಜೀವನದಲ್ಲಿ ಅವಳು ಇರಬೇಕಾದ್ರೆ ಅದನ್ನು ಸಂಭ್ರಮಿಸೋಣ, ಸಂತೋಷ ಪಡೋಣ. ಅವಳ ಸೌಂದರ್ಯಕ್ಕೆ ಮಾರು ಹೋಗದೇ ಇರತಕ್ಕಂಥ ಯಾರೂ ಕೂಡ ಇಲ್ಲ ಅನ್ನುವಂಥ ವಸ್ತು ಸ್ಥಿತಿಯನ್ನು ಕೂಡ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಬಯಸ್ತೀನಿ. ಹೀಗಿರಬೇಕಾದ್ರೆ ಶೇಖ್ ಮೆಹರಾ ದುಬೈನ ದೊರೆಯ ಒಬ್ಬ ಪ್ರೀತಿಯ ಪುತ್ರಿ ಹಾಗೂ ಅಚ್ಚುಮೆಚ್ಚಿನ ಪುತ್ರಿ. ಆ ಅಚ್ಚುಮೆಚ್ಚಿನ ಪುತ್ರಿಗೆ ನಮ್ಮೆಲ್ಲರ ಒಂದು ಶುಭ ಕಾಮನೆಗಳನ್ನು ಹೇಳೋಣ. ಅವಳಿಗೆ ಮತ್ತೊಂದು ಮದುವೆಯಾಗಲಿ, ಅವಳ ಸುಂದರ ಕನಸುಗಳು ಅವಳಿಗೆ ಈಡೇರಲಿ ಅಂತ ಹಾರೈಸ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸುವುದಕ್ಕೆ ಪೂರ್ವದಲ್ಲಿ ಕನ್ನಡಿಗ ಚಾನಲ್ YT ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ಕನ್ನಡಿಗರ ಚಾನಲ್ಲು. ಕನ್ನಡಿಗ ಚಾನಲ್ YTಯಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಶೇಖ್ ಮೆಹರಾಳು ಕೂಡ ಕಾರಣ. ಅವಳ ಒಂದು ವಿಲಾಸಿ ಜೀವನ, ಅವಳ ಒಂದು ರಾತ್ರಿಗೆ 65 ಕೋಟಿ ರೂಪಾಯಿ ಕೊಡ್ತಾಳೆ, ಅದು ಕಾರಣ. ಈ ಒಂದು ಸಂಚಿಕೆಗೆ ನೀವು ಸಬ್ಸ್ಕ್ರೈಬ್ ಮಾಡದೇ ಇರತಕ್ಕಂಥವ್ರು ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಈ ಸಂಚಿಕೆಯನ್ನು ಪ್ರತಿಯೊಬ್ಬರಿಗೂ ತಲುಪಿಸುವಂಥ ಒಂದು ಕಳಕಳಿಯ ಮನವಿಯೊಂದಿಗೆ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ.